ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ಗಾಣಿಗ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ವರಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ನಿಮ್ಮ ಮನೇಲಿ ಸುಖ ಸಮೃದ್ಧಿ ಮತ್ತು ದುಡ್ಡು ಎಲ್ಲನೂ ಕೊಟ್ಟು ಕಾಪಾಡಲಿ. ನಾನು ಹೇಗೆ ಮಾತಾಡ್ತೀನಿ ಗೊತ್ತಿಲ್ಲ, ಅದಕ್ಕೆ ನಾನು ಬರಂಗೆ ಮಾತಾಡ್ತೀನಿ. ಮತ್ತು ಇವತ್ತು ನಾನು 6 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ನಾನ ಮಾಡಿಕೊಂಡು ನಮ್ಮಲ್ಲಿ ಹೇಗೆ ವರಲಕ್ಷ್ಮಿ ಹಬ್ಬನ ಆಚರಿಸ್ತೀವಿ ಅಂತ ತೋರಿಸ್ತೀನಿ. ಇವಾಗ ಆಮೇಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಎಲ್ಲರಿಗೂ ಹ್ಯಾಪಿ. ತಂದಿದ್ದೀವಿ. ಅದಕ್ಕೆ ನನ್ನ ಕಾಲು ದಗಳ ಆಗ್ಬಿಟ್ರೆ ಕಳ್ಕೊಬಿಡ್ತಾವೆ ನನ್ನ ಕಾಲಲ್ಲಿ. ಅದಕ್ಕೆ ಚಿಕ್ಕ ಸೈಜ್ನೇ ತಂದೀನಿ. ಇವಾಗ ಸೋಪ್ ಹಾಕ್ಕೊಂಡು ಹಾಕೋಬೇಕು. ಹಾಕ್ಕೊಂಡು ಬಂದು ತೋರಿಸ್ತೀನಿ. ನೋಡಿ, ವರಲಕ್ಷ್ಮಿ ಹಬ್ಬದ ದಿನ ಹೊಸ ಕಾಲುಂಗ್ರ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ದೀನಿ. ಚಿತ್ರಾನ್ನ ಮತ್ತು ಬೋಂಡ ಮಾಡ್ತಾಯಿದ್ದೀನಿ. ಕಲಸಿ ಮಾಡಿದ್ದೀನಿ. ಬೋಂಡ ಸುಟ್ಬಿಟ್ಟು ಇನ್ನೂ ಪೂಜೆ ಮಾಡಿಲ್ಲ. ಮಾಡಬೇಕು. ಇವಾಗ ತಿಂಡಿ ಮಾಡಿಬಿಟ್ಟು ನಾನು ಮತ್ತೆ ಮನೆ ಕ್ಲೀನ್ ಮಾಡ್ತಾವ್ರೆ. ಆಮೇಲಿಂದ ಮಾಡಬೇಕು. ಇವಾಗ ನಾನು ಅಷ್ಟಕ್ಕೆ ಮಾಡಿಬಿಡ್ತೀನಿ, ಅಷ್ಟೊತ್ತು ಗಂಟ. ಮತ್ತು ದೇವ್ರಿಗೆ ಏನಾರು ಸಿಹಿ ಮಾಡಬೇಕಲ್ಲ, ಸಿಹಿನೂ ಕೂಡ ಮಾಡ್ತೀನಿ. ಇದೆಲ್ಲ ಆದಮೇಲೆ ಆಮೇಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನು ಮಾತಾಡಬೇಕು ಅನ್ನೋದೇ ಅರ್ಥ ಆಯ್ತಲ್ಲ. ಅದು ಯಾಕೋ ಕನ್ಫ್ಯೂಸನ್ ಆಯ್ತವ ಮಾತುಗಳೆಲ್ಲವೇ. ಇನ್ನೂ ರೆಡಿಯಾಗಿಲ್ಲ. ನಾನು ಬರೀ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ಏನು ರೆಡಿ ಆಗಿಲ್ಲ. ಆಮೇಲೆ ಪೂಜೆ ಹೊತ್ಕ ತಲೆಗೆಲ್ಲ ಬಚ್ಕೊಂಡು ಮುಗಿಸ್ಕೊಂಡು ರೆಡಿ ಆಗ್ತೀನಿ. ಪೂಜೆಗೆ ಈ ರೀತಿ ಸ್ವೀಟ್ ಮಾಡೀನಿ. ರವಾನ ಹಾಕಿ ಸ್ವೀಟ್ ಮಾಡೀನಿ. ಮತ್ತು ಇವಾಗ ಬಾಳೆಹಣ್ಣು ಮತ್ತು ಹಣ್ಣುಗಳಲ್ಲಿ ಎಲ್ಲ ರೀತಿ. ಇವಾಗ ನಮ್ಮ ಮನೆ ಸಿಂಪಲ್ ಪೂಜೆಗೆ ನಾವು ರೆಡಿ ಮಾಡಾಯ್ತು. ಇದು ಅಂಗಡಿಗ, ನಮ್ಮ ಅಂಗಡಿಗ. ಇದು ಮನೆಗೆ ಪೂಜೆ ಮಾಡೋದು. ಇದು ಅಂಗಡಿಗೆ ಪೂಜೆ ಮಾಡೋದು. ಇದು ಅಂಗಡಿಗೆ ಈಗ ಪೂಜೆ ಮಾಡಕ್ಕೆ ಹೋಗೋದು. ಕಾಸು ನನಗೂ ಜಾಸ್ತಿ ಆಗಿ ಅಂದ್ಬಿಟ್ಟು ವರಲಕ್ಷ್ಮಿ ಹಬ್ಬದ ದಿನ ಅವರು ತುಟ್ಟು ಕೊಡೋಣ ಮನೆ ಮಾಡ್ಬಿಟ್ಟು ಪೂಜೆ ಮಾಡುತ್ತಾ. ಇವಾಗ ನಾನು ರೆಡಿ ಆಗ್ಬಿಟ್ಟು ಬಂದು ಪೂಜೆ ಮಾಡಬೇಕು. ಇವಾಗ ನಾನು ರೆಡಿ ಆಗಿದ್ದೀನಿ. ಕಮೆಂಟ್ ಮಾಡಿ. ಇವಾಗ ಪೂಜೆ ಮಾಡ್ಕೊತಾನೆ. ಇದೇ ಫಸ್ಟು ವರಲಕ್ಷ್ಮಿ ಹಬ್ಬಕ್ಕೆ ಹೊಸ ಸೀರೆ ಉಟ್ಕೊಂಡಿರೋದ್ರೆ ವರಲಕ್ಷ್ಮಿ ಹಬ್ಬಕ್ಕೆ ಯಾವ ದಿನ ಹೊಸ ಸೀರೆ ತಗೊಂಡು ಉಟ್ಕೊಂಡೆ ಇಲ್ಲ. ಇದೆ ಫಸ್ಟು. ಯಾಕಂದರೆ ಸ್ವಲ್ಪ ಸೇಂತ ಯಾಕಂದ್ರೆ ಬರೀ ನಮ್ಮ ಮಗನೂ ರೆಡಿ ತಾನೆ. ಇವಾಗ ಹೋಗುತ್ತೆ. ಇವಾಗ ನಮ್ಮ ಮನೇಲಿ ಪೂಜೆ ನಡೀತಾ ನೋಡಿ. ಸಿಂಪಲ್ ಪೂಜೆ. ನಮ್ಮ ಮನೇಲಿ ಈ ರೀತಿಯಲ್ಲಿ ಮಾಡಿದ್ದೀವಿ. ಇದು ಹಣ್ಣುಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಲು ಹಾಕಿ ಪ್ರಸಾದ ಮಾಡಿದ್ದೀವಿ. ನಿಮ್ಮ ಮಮ್ಮಿ ಕಷ್ಟ ಹಣ್ಣುಗಳು, ಜಿಲೇಬಿ ಎಲ್ಲನೂ ಕೇಳಿ. ಸಮಯ ಏನಕ್ಕೆ ಕೇಳಿದೆ ಅವರಿಗೆ? ಎಲ್ಲನೂ ಕೇಳಿ. ಯಾನೇನು ಅಲ್ಲಿ ಇದಲ್ಲ ಅದನ್ನೆಲ್ಲ ಕೇಳಿ ಇದು ಮಾಡಿ. ಏನಿದು ಮಾಡಿದೆ? ಮನೆ ಎಲ್ಲನೂ ತೊಳಿ ಹೋಗ್ಬೇಕು ಅಂತ ಇದು ಮಾಡಿ. ವಿದ್ಯೆ ಬುದ್ಧಿ ಕೊಡೋದು ತೊಳಿವಾ. ಇವಾಗ ನಾನು ನಮ್ಮ ಅಂಗಡಿಗೆ ಬಂದಿದ್ದೀನಿ ಪೂಜೆ ಮಾಡಕ್ಕೆ. ನಮಗೆ ಲಕ್ಷ್ಮಿ ಈಗ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಬೇಕು. ಎಷ್ಟು ಮಾಡ್ತು ಅಷ್ಟು ಮಾಡಿ ನಾನು ಇದು ಕೊಟ್ಟು ತಿನ್ಬಿಡ್ತಾನೆ. ನಮ್ಮ ಅಂಗಡಿಲಿ ಹಣ್ಣುಗಳು ಮಡಗಕ್ಕೆ ಜಾಗನೇ ಇಲ್ಲ. ಇಲ್ಲಿ ನಮ್ಮ ಮಮ್ಮಿ ಅಡ್ಜಸ್ಟ್ ಮಾಡಿ ಮಡಕೈತೆ ಎಲ್ಲಾನು. ಕಡ್ಡಿ ಪಟ್ನ ಕಳಿಸ್ತಾ ಇದ್ದೀನಿ. ನಾನು ಇದೆ ಫಸ್ಟು ಸೀರೆ ಉಟ್ಕೊಂಡಿರೋದು ವರಲಕ್ಷ್ಮಿ ಕುಂಕುಮನೆಲ್ಲ ಮೆತ್ತಗಳು ಎಲ್ಲ ಮೆತ್ಕೊಂಡಿದ್ದೆಲ್ಲವೇ. ಈಗ ಎಲ್ಲ ತಿರುಗಿದ್ದಾವೆ. ಡಿಪ್ರೆಷನ್
ಬರಕ್ಕೇನು ಕಾಲಿದ್ದ ಕುಂಕುಮಗ. ಇವಾಗ ಅಂಗಡಿಲಿ ನಮ್ಮ ಲಕ್ಷ್ಮೀ ಪೂಜೆ ಆಯಿತು ನೋಡಿ. ಈ ರೀತಿ ರೆಡಿ ಮಾಡಿದ್ದೀನಿ. ಜಾಗನೇ ಸಾಲಲ್ಲ, ಅಡ್ಜಸ್ಟ್ ಮಾಡಿ ಬಂದಿದ್ದೀನಿ ನೋಡಿ. ಓ ಮೈ ಗಾಡ್, ಏನು ಮಾಡೋಕ್ಕಾಗಲ್ಲ. ಇವಾಗ ಮನೆಗೆ ಹೋಗಿ ನಾನು ಸ್ವಲ್ಪ ಕೆಲಸ ಮಾಡಿಬಿಟ್ಟು, ಇವಾಗ ಮಾಡಲ್ಲ, ಒಂದೊತ್ತು ಇವತ್ತು, ಒಂದೊತ್ತು ಬಿಟ್ಟು ಆಮೇಲೆ ತಿಂಡಿ ತಿಂತೀನಿ 12 ಗಂಟೆ ಆದಮೇಲೆ. ಹೀಗಿದೆ ನಮ್ಮ ಮನೆ ಲಕ್ಷ್ಮೀ ಪೂಜೆ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಫೈನಲಿ ಸ್ವೀಟು ಎತ್ಕೊಬಿಟ್ಟಾರೆ. ಏನಕ್ಕೆ ಅಂದ್ರೆ ನಮ್ಮ ಮನೇಲಿ ಬೆಕ್ಕಳವ, ಅವು ಇರ್ಬಿಡಲ್ಲ, ಎಲ್ಲನೂ ಇದು ಮಾಡಿಬಿಡ್ತಾವೆ ಅಂದ್ಬಿಟ್ಟು ಎತ್ತಿ ಮಡ್ಕೀವಿ ಅಷ್ಟೇ. ಇಷ್ಟೇ ನಮ್ಮ ಮನೆ ಪೂಜೆ. ಈಗ ಇವರೆಲ್ಲ ತಿಂಡಿ ತಿಂತಾವ್ರ. ಕರ್ಗಮ್ಮ ದೊಡ್ಡ ಕರ್ಗಿ, ನಮ್ಮಲ್ಲಿ ದೊಡ್ಡ ಕರ್ಗಿ ಅಂತ ಇವಳ ಹೆಸರೇ ಕರ್ಗಿ ಅಂತ ನಾವು ಕಟ್ಟಿರೋದು. ನಮ್ಮ ಬೆಳೆಯ ನಮ್ಮ ಕರ್ಗಿ. ಹಾಯ್ ಹಾಯ್. ನಮ್ಮ ಮನೆಯವರು ದುಡ್ಡು ಕೊಡ್ತಾವ್ರೆ ಇವತ್ತು ನಂಗೆ ವರಲಕ್ಷ್ಮಿ ಹಬ್ಬಕ್ಕೆ ಬಳ ತಕೊಳ್ಳಿ ಅಂತ. 20 ರೂಪಾಯಿ ಬಳಗ, 20 ರೂಪಾಯಿ ಬಳಗೆ ಅಂತ. ಆಯ್ತು ಬಿಡಿ. ತಿಂಡಿ ಮಾಡಾಯಿತು. ನಾನು 12:30 ಮಾಡಿದೆ ತಿಂಡಿನ. ಇವಾಗ ನಾವು ಒಬ್ಬಿಟ್ಟು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಒಬ್ಬಿಟ್ಟು, ಅನ್ನ, ಸಾಂಬಾರು, ಪಾಯಸ ಮಾಡ್ತೀನಿ. ನೀನು ಇಲ್ಲ ಕಾಯಿ ತುರಿತಾರೆ ಒಬ್ಬಿಟ್ಟು ಮಾಡಕ್ಕ. ಹೇಳಿ ನನ್ನ ಮಗ ತರಕಾರಿ ಕಟ್ ಮಾಡ್ತಾವಳ ಅಡುಗೆ ಮಾಡಕ್ಕ. ಹಾಯ್ಲಿಕ್ಕು ಹಾಯ್ ಮಾಡೇ. ನಾನು ಅಡುಗೆ ಮಾಡ್ತಾವ್ನಿ. ಪಾಕ ರೆಡಿ ಆಯಿತು. ಇವಾಗ ಒಬ್ಬಿಟ್ಟ ತಟ್ಟಬೇಕು. ಇವಾಗ ತಟ್ತೀವಿ ಒಬ್ಬಿಟ್ಟ. ನೋಡಿ ನನ್ನ ಮಗ ಒತ್ಕೊಡ್ತಾವನ, ನಾನು ಒತ್ಕೊತಾವ ನೋಡಿ. ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಯಾಕಂದರೆ ವಿಡಿಯೋ ಲೆಂತಿ ಆದರೆ ನಮ್ಮ ಮನೇಲಿ ನೆಟ್ವರ್ಕ್ ಪ್ರಾಬ್ಲಮ್, ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ. ಬಾಯ್ ಬಾಯ್ ಫ್ರೆಂಡ್ಸ್.